ಗೋಲ್ಡನ್ ಥಾಟ್. ಒಂದು ಸ್ಟೋರಿ. ಒಬ್ಬನು ಮನುಷ್ಯ ಸರ್ ಅವನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನಂತೆ. ಅವನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಹೋದ್ಮೇಲೆ ಅಲ್ಲಿ ಸ್ವರ್ಗದಲ್ಲಿ ಎಲ್ಲರಿಗೂ ಹೇಳ್ತಾನೆ, ನಾನು ಒಂದು ಸರಿ ದೇವರನ್ನ ಭೇಟಿ ಆಗಬೇಕು, ಪರಮಾತ್ಮನನ್ನು ಭೇಟಿ ಆಗಬೇಕು. ಆಮೇಲೆ ಅವರು ಕರ್ಕೊಂಡು ಹೋಗ್ತಾರಂತೆ. ದೇವ್ರ ಹತ್ರ ಕರ್ಕೊಂಡು ಹೋದಾಗ ಆ ವ್ಯಕ್ತಿ ಹೇಳ್ತಾನಂತೆ, ನಾನು ಯಾಕೆ ಭೂಮಿ ಮೇಲೆ ಹುಟ್ಟಿದ್ದೆ, ನನ್ನ ಭೂಮಿ ಮೇಲೆ ನಾನು ಹುಟ್ಟಿದ್ದಕ್ಕೆ ಏನು ಕಾರಣ, ಯಾವ ಕಾರಣಕ್ಕಾಗಿ ನಾನು ಹುಟ್ಟಿದ್ದೆ ಭೂಮಿ ಮೇಲೆ ಅಂತೆ, ಏನು ಕೆಲಸ ಮಾಡೋಕ್ಕೆ ನಾನು ಭೂಮಿಗೆ ಹೋಗಿದ್ದೆ ಅಂತೆ. ಅದಕ್ಕೆ ದೇವ್ರು ಹೇಳ್ತಾನಂತೆ, ಸುಮಾರೊಂದು 30 ವರ್ಷದ ಹಿಂದೆ ನೆನಪಿರ್ಬೋದು ನಿನಗೆ, ನೀನು ಒಂದು ಹೋಟೆಲಲ್ಲಿ ಇದ್ದೆ, ಹೋಟೆಲಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ, ನೆನಪಿದೆ ನಾನು ನಿನಗೆ? ಹೌದು. ಆ ಸಂದರ್ಭದಲ್ಲಿ ಒಬ್ಬರು ಯಾರೋ ಬಂದು ನಿನಗೊಂದು ಸ್ವಲ್ಪ ಉಪ್ಪು ಕೊಡಂತ ಹೇಳಿದರು. ಹೌದು, ನನಗೆ ನೆನಪಿದೆ. ಆ ಉಪ್ಪೇನು ಕೊಟ್ಟಿಲ್ಲ, ಆ ಉಪ್ಪು ಕೊಟ್ಟು ನೀನು ಕೊಟ್ಟಿಲ್ಲ ಅಂತ. ಹೌದು, ನಾನು ಉಪ್ಪು ಕೊಟ್ಟಿದ್ದೆ, ಯಾರೋ ಬಂದು ನನಗೆ ಉಪ್ಪು ಕೇಳಿದ್ರು, ನಾನು ಅವ್ರಿಗೆ ಸಾಲ್ಟ್ ಉಪ್ಪು ಕೊಟ್ಟೆ ಅಂತೆ. ಆ ಉಪ್ಪೇನು ಕೊಟ್ಟಿಲ್ಲ, ಅದಷ್ಟೇ ಪರ್ಪಸ್ಗಾಗಿ ನೀನು ಭೂಮಿಗೆ ಹೋಗಿದ್ದೆ. ಅದಾದಮೇಲೂ ಮತ್ತು ನಾನು 20-30 ವರ್ಷ 40 ವರ್ಷ ಬದುಕಿದ್ನಲ್ಲ, ಅದು ನೀನು ನಿನ್ನ ಲೈಫಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು, ಆ ಒಳ್ಳೆಯ ಕೆಲಸದಿಂದ ಒಂದು ಪುಣ್ಯ ಬಂತ, ಆ ಪುಣ್ಯದಿಂದ ನೀನು ಬದುಕಿದೀಯ ಅಷ್ಟೇ. ನೀನು ಆ್ಯಕ್ಚುಲಿ ಭೂಮಿಗೆ ಹೋಗಿದ್ದು ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಉಪ್ಪು ಕೊಡೋಕ್ಕೆ. ಆ ಉಪ್ಪು ಕೊಟ್ಟ ಮೇಲೆ ನಿನ್ನ ಲೈಫ್ ಪರ್ಪಸ್ ಮುಗಿದಿತ್ತು. ಬಟ್ ನೀ ಮಾಡಿದ ಪುಣ್ಯದಿಂದ ನೀನು ಬದುಕಿರೋವರೆಗೂ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಬದುಕಿದೆ ಅಂತೆ. ಅಂದರೆ ನಾವು ಹುಟ್ಟಿದ ಪರ್ಪಸು ಭಾಳ ಸಣ್ಣದಿರ್ತದೆ. ಬಟ್ ನಾವು ಜೀವನದಲ್ಲಿ ಏನು ಅನುಭವಿಸ್ತೀವಿ, ಯಾವ ರೀತಿ ನೆಮ್ಮದಿಯಿಂದ ಇರ್ತೀವಿ ಅನ್ನೋದು ನಾವು ಮಾಡೋ ಕೆಲಸಗಳ ಮೇಲೆ ಡಿಪೆಂಡ್ ಇರ್ತದೆ. ನಾವು ಎಷ್ಟು ಮಹಾನ್ ಕೆಲಸಗಳನ್ನು ಮಾಡ್ತೀವಿ, ಅಷ್ಟು ಒಳ್ಳೆಯ ನೆಮ್ಮದಿ, ಸುಖವಾದ ಜೀವನವನ್ನು ನಾವು ಅನುಭವಿಸ್ತೀವಿ. ಅದಕ್ಕೆ ಕರ್ಮ ಸಿದ್ಧಾಂತ ಅಂತ ಕರೀತೀವಿ. ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಕೊನೆಗೆ ಒಳ್ಳೆಯದನ್ನೇ ಆಗ್ತದೆ. ಕೆಟ್ಟದ್ದನ್ನು ಮಾಡ್ತಾ ಹೋದರೆ ಕೊನೆಗೆ ಅದು ಕೆಟ್ಟ ಹಾಕೊಂತಾನೆ ಹೋಗ್ತದೆ. ಸೊ ಅದನ್ನೇ ಈ ದೇವರು ಕೂಡ ಅಲ್ಲಿ ಇಂಡೈರೆಕ್ಟಾಗಿ ಆ ವ್ಯಕ್ತಿಗೆ ಹೇಳಿದಂಥದ್ದು. ಪರ್ಪಸ್ ಆಫ್ ಲೈಫ್ ಈಸ್ ವೆರಿ ಸ್ಮಾಲ್. ಅದರ ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಬಿ ಗುಡ್, ಡೂ ಗುಡ್ ಅಂತಂತಾರಲ್ಲ, ಅದಕ್ಕೆ. ಸೊ ನಮಗೆ ಅರ್ಥ ಆಗಿದೆ ಅಂತ ನನ್ನ ಒಂದು ಭಾವನೆ.